ಪಾರಿವಾಳ ಶಾಂತಿಯ ಸಂಕೇತ ಅಂತಾರೆ. ಇಲ್ಲೊಬ್ರು ಅಂಥ ಪಾರಿವಾಳಕ್ಕೆ ವಿಶೇಷವಾದ ಆಸ್ಪತ್ರೆಯನ್ನ ನಿರ್ಮಿಸಿದ್ದಾರೆ. ಹಾಗಾದ್ರೆ ಚಿಕಿತ್ಸೆ ಪಡಿತಾ ಇರೋ ಪಾರಿವಾಳಗಳು ಎಷ್ಟು, ಆಸ್ಪತ್ರೆ ಹೇಗಿದೆ, ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೆಂಗಳೂರಲ್ಲಿ ದೇಶದ ಏಕೈಕ ಪಾರಿವಾಳ ಆಸ್ಪತ್ರೆ. ನಿತ್ಯ ನೂರಾರು ಪಾರಿವಾಳಗಳಿಗೆ ಚಿಕಿತ್ಸೆ. ಪಾರಿವಾಳ ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಅದರಲ್ಲೂ ಚಿಕ್ಕ ಮಕ್ಕಳಿಗಂತೂ ಎಲ್ಲೆಲ್ಲದ ಪ್ರೀತಿ. ಆಕಾಶದಲ್ಲಿ ಪಾರಿವಾಳ ಹಾರಾಡ್ತಿದ್ರೆ ನಾವೇ ಹಾರಾಡಿದಷ್ಟು ಖುಷಿಯಾಗುತ್ತೆ. ಸದ್ಯ ಬೆಂಗಳೂರಿನಲ್ಲಿ ದೇಶದ ಏಕೈಕ ಪಾರಿವಾಳ ಆಸ್ಪತ್ರೆ ಎಲ್ಲರ ಗಮನ ಸೆಳೀತಾ ಇದೆ. ಇವರ ಹೆಸರು ವಸಂತರಾಜ್ ರಾಂಕ. ರಾಜಾಜಿನಗರದ 3ನೇ ಕ್ರಾಸ್ನಲ್ಲಿ ಸಂಕೇಶ್ವರ್ ಪಾರ್ಶ್ವನಾಥ ಜೈನ್ ಕಬೂತರ್ ದಾನ ಸೇವಾ ಎಂಬ ಪಾರಿವಾಳ ಆಸ್ಪತ್ರೆ ನಡೆಸ್ತಾ ಇದ್ದಾರೆ. ಇದು ದೇಶದ ಏಕೈಕ ಪಾರಿವಾಳ ಆಸ್ಪತ್ರೆ ಅನ್ನೋದೇ ವಿಶೇಷ. ನಮ್ಮ ಈ ಸಂಸ್ಥೆಯ ಉದ್ದೇಶ ಪಾರಿವಾಳಗೆ ಸೇವೆ ಮಾಡಬೇಕಾಗಿದೆ, ಅದಕ್ಕೆ ಜೀವ ರಕ್ಷಣೆ ಮಾಡಬೇಕಾಗಿದೆ. ಇಡೀ ಇಂಡಿಯಾನಲ್ಲೇ ಎಲ್ಲೂ ಪಾರಿವಾಳಗೆ ಅಂತ ಎಲ್ಲೂ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಥವಾ ಹಾಸ್ಪಿಟಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಏನೂ ಇಲ್ಲ. ನಮ್ಮಲ್ಲಿ ಎಲ್ಲ ಥರದ ಮೆಡಿಕಲ್ಗೆ ಸಂಬಂಧಪಟ್ಟ ಎಲ್ಲ ಥರದ ಸೌಕರ್ಯ ನಮ್ಮಲ್ಲಿ ಇದೆ. ಕಳೆದ 30 ವರ್ಷಗಳಿಂದ ಈ ಆಸ್ಪತ್ರೆ ಕಾರ್ಯಾಚರಣೆ ಮಾಡ್ತಾ ಇದೆ. 4 ಅಂತಸ್ತಿನ ಈ ಕಟ್ಟಡದಲ್ಲಿ ಬರೀ ಪಾರಿವಾಳಗಳೇ ಇವೆ. ವಿವಿಧ ಬಗೆಯ ರೋಗಗಳಿಂದ ಬಳಲ್ತಾ ಇದ್ರೆ ಇಲ್ಲಿ ಚಿಕಿತ್ಸೆ ನೀಡಲಾಗುತ್ತೆ. ಈವರೆಗೆ 1 ಲಕ್ಷಕ್ಕೂ ಅಧಿಕ ಪಾರಿವಾಳಗಳಿಗೆ ಚಿಕಿತ್ಸೆ ನೀಡಲಾಗಿದ್ದು ಪ್ರತಿದಿನ 40 ರಿಂದ 50 ಪಾರಿವಾಳಗಳು ದಾಖಲಾಗ್ತಾ ಇವೆ. ಸದ್ಯ 5,000ಕ್ಕೂ ಅಧಿಕ ಪಾರಿವಾಳಗಳು ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿವೆ. ಶಾಂತಿಯ ಸಂಕೇತವಾದ ಪಾರಿವಾಳವನ್ನ ಪೋಷಿಸಿದ್ರೆ ನಮ್ಮ ಬದುಕಿನಲ್ಲೂ ಶಾಂತಿ ನೆಲೆಸುತ್ತದೆ ಅಂತಾರೆ ನರೇಶ್ ರಾಂಕ. ಥ್ರೂಔಟ್ ಬೆಂಗಳೂರು 9 ಸ್ಪಾಟಲ್ಲಿ ಪಾರಿವಾಳಕ್ಕೆ ಮೇವು ಹಾಕ್ತಾ ಇದ್ದೀವಿ. ಆಮೇಲೆ ಸೆಕೆಂಡ್ ಆಪ್ರೇಷನ್ ನಡೀತಾ ಇರೋದು ಪಾರಿವಾಳದ್ದು ಹಾಸ್ಪಿಟ್ಲು. ಸೊ ಕರೆಂಟ್ಲಿ ಇವಾಗ 1000+ ಪಾರಿವಾಳದ್ದು ಚಿಕಿತ್ಸೆ ನಡೀತಾ ಇದೆ. ಆಮೇಲೆ ದಿನಕ್ಕೆ ಆಲ್ಮೋಸ್ಟ್ 50 ರಿಂದ 60 ಪಾರಿವಾಳ ನಮ್ಮಲ್ಲಿ ಬರುತ್ತೆ. ಕ್ಯಾನ್ಸರ್ ಸೇರಿದಂತೆ ಮಾರಕ ರೋಗಗಳಿಂದ ಬಳಲುವ ಪಾರಿವಾಳಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಪಾರಿವಾಳಗಳಿಗೆ ಪ್ರತಿದಿನ ಕೆಜಿಗಟ್ಟಲೆ ಆಹಾರ ಪೂರೈಕೆ ಮಾಡಲಾಗ್ತಾ ಇದೆ. ಈ ಆಸ್ಪತ್ರೆ ನಿರ್ವಹಣೆಗೆ ಪ್ರತಿ ವರ್ಷ 70 ಲಕ್ಷ ವೆಚ್ಚ ತಗುಲ್ತಾ ಇದೆ. ಈವರೆಗೆ ಲಕ್ಷಾಂತರ ಪಾರಿವಾಳಗಳನ್ನು ರಕ್ಷಿಸಿ ಅದರ ಪರಿಪಾಲನೆಯನ್ನು ಮಾಡಿ ಮತ್ತೆ ಅದರ ಜಾಗಕ್ಕೆ ಇವರು ಬಿಟ್ಟಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8. ಇವತ್ತು ಎಲ್ಲೆಡೆ ಅಕ್ಷಯ ತೃತೀಯದ ಸಂಭ್ರಮ ಜೋರಾಗಿತ್ತು. ಬೆಲೆ ಏರಿಕೆ ನಡುವೆ ಜನ ಆಭರಣಗಳ ಖರೀದಿಯಲ್ಲಿ ಬಿಸಿಯಾಗಿದ್ರು. ಹಾಗಿದ್ರೆ ಸಿಲಿಕಾನ್ ಸಿಟಿಯಲ್ಲಿ ಅಕ್ಷಯ ತೃತೀಯದ ಆಚರಣೆ ಹೇಗಿತ್ತು ಅಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರಿನಲ್ಲಿ ಅಕ್ಷಯ ತೃತೀಯ ಸಂಭ್ರಮ. ಬೆಲೆ ಏರಿಕೆ ಶಾಕ್ ಮಧ್ಯೆಯೂ ಚಿನ್ನ ಖರೀದಿ. ಇವತ್ತು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಕ್ಷಯ ತೃತೀಯ ಸಂಭ್ರಮ ಮನೆ ಮಾಡಿತ್ತು. ಈ ದಿನ ಚಿನ್ನ ಖರೀದಿಸಿದ್ರೆ ಐಶ್ವರ್ಯ ಸಮೃದ್ಧಿಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಸಾಧ್ಯವಾದಷ್ಟು ಜನ ಚಿನ್ನ ಖರೀದಿಸ್ತಾರೆ. ಹೀಗಾಗಿ ಸಿಟಿ ಮಂದಿ ಇವತ್ತು ಭರ್ಜರಿಯಾಗಿ ಚಿನ್ನ ಖರೀದಿ ಮಾಡಿದ್ದಾರೆ. ಮಲ್ಲೇಶ್ವರ, ಗಾಂಧಿ ಬಜಾರ್ ಸೇರಿದಂತೆ ನಗರದ ಹಲವೆಡೆ ಬೆಳಗ್ಗೆ 7 ಗಂಟೆಯಿಂದಲೇ ಚಿನ್ನದ ಅಂಗಡಿಗಳು ತೆರೆದಿದ್ವು. ಗ್ರಾಹಕರು ಕೂಡ ಮುಂಜಾನೆಯಿಂದಲೇ ಚಿನ್ನ ಖರೀದಿಯಲ್ಲಿ ಬ್ಯುಸಿಯಾಗಿದ್ರು. ಬೆಲೆ ಏರಿಕೆ ಹಿನ್ನೆಲೆ ಅನೇಕ ಶಾಪ್ಗಳು ಆಭರಣಗಳ ವೇಸ್ಟೇಜ್, ಮೇಕಿಂಗ್ ಚಾರ್ಜ್ ಮೇಲೆ ರಿಯಾಯಿತಿ ನೀಡಿದ್ರು. ನಾನು ಪ್ರತಿ ವರ್ಷ ಪರ್ಚೇಸ್ ಮಾಡ್ತಾ ಇದ್ದೀನಿ. ಅದೊಂಥರ ಇದು ರುಟೀನ್ ಥರ ಆಗ್ಬಿಟ್ಟಿದೆ. ಪ್ರತಿ ಇಯರ್ ಎಸ್ ಐ ಪರ್ಚೇಸ್ ಮ್ಯಾಮ್. ಏನು ಅಂದರೆ ಒಂಥರ ವೆಲ್ತ್ ಅನ್ನೋದಕ್ಕೆ ಏನು ಹೇಳ್ತಾರೆ, ಇದು ಜಾಸ್ತಿ ಆಗ್ತದೆ ವೆಲ್ತ್. ಆಮೇಲೆ ಮನೆಯಲ್ಲಿ ಸುಖ ಶಾಂತಿ ಎಲ್ಲ ಆಗುತ್ತೆ. ನಾವೊಂದು ಎಕ್ಸ್ಚೇಂಜ್ ಮಾಡಬೇಕಿತ್ತು ಮತ್ತು ತಗೋಬೇಕಿತ್ತು. ಮತ್ತು ಅಕ್ಷಯ ತೃತೀಯ ಇರೋದ್ರಿಂದ ಬಂದಿದ್ವಿ ಇಲ್ಲಿಗೆ. ತಗೊಳ್ಳೋಣ ಇವತ್ತಿನ ದಿನನೇ ಅಂತ ಅಂದ್ಬಿಟ್ಟು. ಬಟ್ ಜನ ಜಾಸ್ತಿ ಇದ್ದಾರೆ ಇವತ್ತು. ಡೇ ಬೈ ಡೇ ಜಾಸ್ತಿ ಆಗ್ತಾನೆ ಇದೆ. ತಗೊಳ್ಳೋರು ಇವಾಗಲೇ ಇದನ್ನೇ ಕಮ್ಮಿ ಅನ್ಕೊಂಡು ತಗೋಬೇಕಷ್ಟೇ. ಆಮೇಲೆ ಇನ್ನೂ ಜಾಸ್ತಿ ಆದರೆ ಅವಾಗೇ ಕಮ್ಮಿ ಇತ್ತಲ್ವಾ ಅಂತ ಅನ್ಕೋತಾರೆ. ಗಾಂಧಿ ಬಜಾರ್ನಲ್ಲಿರೋ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಅಕ್ಷಯ ತೃತೀಯದ ಬಿಗ್ ಆಫರ್ ನೀಡಲಾಗಿತ್ತು. ದುಬೈ ಬೆಲೆಯಲ್ಲಿ ಚಿನ್ನ ಪಡೆಯುವ ಅವಕಾಶ ನೀಡಲಾಗಿತ್ತು. ಅಲ್ಲದೆ 50,000ಕ್ಕೂ ಹೆಚ್ಚು ಆಭರಣ ಖರೀದಿ ಮಾಡುವ ಗ್ರಾಹಕರಿಗೆ ಅಯೋಧ್ಯೆಯಲ್ಲಿ ಪೂಜಿಸಿದ ಬಾಲರಾಮನ ವಿಗ್ರಹ ಹಾಗೂ ತಿರುಪತಿ ಲಡ್ಡು ಪ್ರಸಾದವನ್ನ ಗ್ರಾಹಕರಿಗೆ ನೀಡಿದ್ರು.
ಇದೇ ವೇಳೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಬ್ರಾಂಡ್ ಅಂಬಾಸಿಡರ್ ನಟಿ ಅನುಷಾ ರೈ ಕೂಡ ಚಿನ್ನ ಖರೀದಿಸುವಂತೆ ಗ್ರಾಹಕರಲ್ಲಿ ಕೋರಿದ್ರು. ವಿಶೇಷವಾಗಿ ಇವತ್ತಿನ ದಿನ ಗ್ರಾಹಕರಲ್ಲಿ ಉತ್ಸಾಹ ಇದೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನೂ 25% ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರ ಒಂದು ಖರೀದಿ ಮಾಡ್ತಾ ಇದ್ದಾರೆ. ದುಬೈ ಬೆಲೆಯಲ್ಲಿ ಚಿನ್ನವನ್ನು ಖರೀದಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಬೆಂಗಳೂರು ರೇಟಿಗೂ ದುಬೈ ರೇಟಿಗೂ 251 ರೂಪಾಯಿ ಒಂದು ಗ್ರಾಮಿಗೆ ಕಡಿಮೆ ಕೊಡ್ತಾ ಇದ್ದೀವಿ. ಅಕ್ಷಯ ತೃತೀಯಾಗೆ ಎಲ್ಲ ಗ್ರಾಹಕರಿಗೂ ಇವತ್ತು ಬಲರಾಮನ ವಿಗ್ರಹನ ಕೊಡ್ತಾ ಇದ್ದಾರೆ. 50,000 ಪರ್ಚೇಸ್ ಮಾಡಿರೋ ಗ್ರಾಹಕರಿಗೆ ತಿರುಪತಿಯಿಂದ ಪ್ರಸಾದ ನೀಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ವರ್ಷಗಳಿಂದ ಕರ್ನಾಟಕದ ಮನೆ ಮಾತಾಗಿರೋದು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. ಪ್ರತಿಯೊಬ್ಬರಿಗೂ ಅಚ್ಚುಮೆಚ್ಚಿನ ಜ್ಯುವೆಲರ್ಸ್ ಅಂತ ಹೇಳ್ಬೋದು. ಯಾಕಂದರೆ ದುಬೈ ಬೆಲೆಯಲ್ಲಿ ನಮಗೆ ಕರ್ನಾಟಕದಲ್ಲಿ ಚಿನ್ನ ಸಿಗೋದು ಎಲ್ಲ ಕಡೆ ಸಿಗಲ್ಲ. ಆ್ಯಂಡ್ ನಿಮಗೂ ಗೊತ್ತು, ಇವತ್ತು ಚಿನ್ನದ ಬೆಲೆ ಗಗನಕ್ಕೆ ಮುಟ್ಟಿದೆ. ಬಟ್ ಇಲ್ಲಿ ನಮಗೆ ದುಬೈ ಬೆಲೆನಲ್ಲಿ ಚಿನ್ನ ಸಿಗ್ತಾ ಇರೋದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಡೀ ಕರ್ನಾಟಕಕ್ಕೆ. ಅಕ್ಷಯ ತೃತೀಯ ಹಿನ್ನೆಲೆ ಜಯನಗರದಲ್ಲಿರೋ ರಿಲಯನ್ಸ್ ಜ್ಯುವೆಲರಿ ಶಾಪ್ನಲ್ಲಿ ವಿಶೇಷ ಆಫರ್ ಕೊಡಲಾಗಿತ್ತು. ಆಫರ್ ಹಿನ್ನೆಲೆ ಗ್ರಾಹಕರು ಆಗಮಿಸಿ ಚಿನ್ನಾಭರಣ ಖರೀದಿಸಿದ್ರು. ತಿರುಪತಿ ಥೀಮ್ನಲ್ಲಿ ಕಣ್ಮನ ಸೆಳೆದ ಕಲೆಕ್ಷನ್ ನೋಡಿ ಖುಷ್ ಆದ್ರು. ಪ್ರತಿ ವರ್ಷವೂ ನಾವು ಇಲ್ಲಿಗೆ ಬರ್ತೇವೆ, ರಿಲಯನ್ಸ್ ಜ್ಯುವೆಲರಿ ಕೊಡುವ ಆಫರ್ಗಳು ಚೆನ್ನಾಗಿರ್ತವೆ ಅಂದ್ರು. ರಿಲಯನ್ಸ್ ಜ್ಯುವೆಲ್ಸ್ಗೆ ನಾನು 2008 ಕಸ್ಟಮರು. ತುಂಬ ಚೆನ್ನಾಗಿರುತ್ತೆ ಡಿಸೈನ್ಸು ಅದೆಲ್ಲ. ನಾವು ಮದುವೆಗೆ, ಇದಕ್ಕೆ ನಮ್ಮ ಭಾವನ ಮನೆ ಮದುವೆಗೆ ಎಲ್ಲರಿಗೂ ಇಲ್ಲೇ ತೊಗೊಂಡಿದ್ದೀವಿ. ಯಾವಾಗ್ಲೂ ಅಕ್ಷಯ ತೃತೀಯಾಗೆ ಮತ್ತು ಧನ್ತೆರಸ್ಗೆ ಹೊಸ ಡಿಸೈನ್ಸ್ ಎಲ್ಲ ಇದು ಮಾಡ್ತಾರೆ. ಈ ಸಲ ತಿರುಪತಿ ಡಿಸೈನ್ಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಎಲ್ಲ ಡಿಸೈನ್ಸು. ಒಟ್ಟಾರೆ ಚಿನ್ನದ ರೇಟ್ ಹೆಚ್ಚಳವಾಗಿದ್ರೂ ಗ್ರಾಹಕರು ಹಬ್ಬಕ್ಕೆ ಚಿನ್ನ ಖರೀದಿಸಿ ಸಂಭ್ರಮಿಸಿದ್ದಾರೆ. ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು.